ವೆಲ್ಕಮ್ ಟು ನಯನ ಶುಭ ಡೈರೀಸ್. ಹಾಯ್ ಮಾಡಿ. ಹಾಯ್. ನಾವಿವತ್ತು ಕಿಡ್ಸ್ ಝೋನಿಗೆ ಹೋಗ್ತಿದ್ದೀವಿ. ಅಲ್ಲಿ ಎಷ್ಟೊಂದು ಗೇಮ್ಸ್ ಇರುತ್ತೆ, ಅಲ್ಲೆಲ್ಲ ಗೇಮ್ಸ್ ಎಲ್ಲ ಇರುತ್ತೆ, ಆಟದ ಗೇಮ್ಸು ಎಲ್ಲ ಇರುತ್ತೆ. ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ, ಬನ್ನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳೆಲ್ಲ ಆಚೆ ಹೋಗೋಣ ಅಂತ ಹೇಳ್ತಾ ಇದ್ರು. ಕಿಡ್ಸ್ ಝೋನ್ ಅಂತೆ, ನಾನು ನೋಡಿಲ್ಲ, ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನ್ನ ಮಗಳೇ ಹೇಳಿದ್ಲು. ಸೊ ಅಲ್ಲಿ ಹೋಗಿ ನೋಡೋಣ ಯಾವ ಥರ ಇದೆ, ಮಕ್ಕಳಿಗೆಲ್ಲ ಎಂಜಾಯ್ ಮಾಡ್ತಾರಾ, ಅವ್ರಿಗೆ ಎಂಜಾಯ್ ಮಾಡೋ ಥರ ಇದೆಯಾ, ಅಲ್ಲಿ ಖುಷಿ ಆಗುತ್ತಾ ನೋಡೋಣ. ಅಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ಫುಲ್ಲು ಎಕ್ಸೈಟ್ ಆಗಿದ್ದಾರೆ, ಹೆಂಗಿದೆ ಏನು ಅಂತ. ಇದು ಒಳಗಡೆ ಎಂಟ್ರಿ ಆದ ತಕ್ಷಣ ಲಿಫ್ಟ್ ಇದೆ. ಲಿಫ್ಟಲ್ಲಿ ಮೇಲೆ ಹೋಗಬೇಕು, 3rd ಫ್ಲೋರ್ ಹೋಗಬೇಕು. ಹೋಗಿದ ತಕ್ಷಣ ಒಳಗಡೆ ನೋಡಿ ಈ ಥರ ಇದೆ. ನನ್ನ ಮಕ್ಕಳಂತೂ ಹೋಗಿದ ತಕ್ಷಣ ಫುಲ್ಲು, ನಾನು ಇನ್ನೂ ಕ್ಯಾಶ್ ಕೌಂಟರಲ್ಲಿದ್ದೆ, ಹಾಗೆ ಹಿಂಗೆ ಏನು ಅಂತ ಎನ್ಕ್ವೈರಿ ಮಾಡ್ತಾಯಿದ್ದೆ. ಅಷ್ಟು ಬೇಗ ಹೋಗಿ ಆಲ್ರೆಡಿ ಆಟ ಆಡೋಕ್ಕೆ ಶುರು ಮಾಡಿದ್ರು. ಇದೇನೋ ಒಂಥರ ಹೊಸದು ಅನ್ನಿಸ್ತು ನನಗೆ. ಈ ಥರ ಎಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಮಕ್ಕಳಿಗೆ ಆಟ ಆಡೋಕ್ಕೋಸ್ಕರ ಟೈಮ್ ಪಾಸ್ ಮಾಡೋಕ್ಕೆ ಅಂತಲೇ ಇರೋದು ಜಾಗ ಐತೆ ಅಂತ ಖುಷಿ ಆಯಿತು. ಎಷ್ಟು ಜನ ಬಂದಿದ್ದಾರೆ ಅಲ್ಲಿ, ಎಷ್ಟೊಂದು ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಆಟ ಆಡ್ತಾ ಇದ್ದಾರೆ. ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿದೆ. ಎಲ್ಲ ಪೇರೆಂಟ್ಸ್ ಎಲ್ಲ ಅವ್ರವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಹಾಗೆ ನೋಡಿ ಅರ್ಜುನ್ ಎಷ್ಟು ಚೆನ್ನಾಗಿ ಆಟ ಆಡಿ ಫುಲ್ ಖುಷಿಯಾಗ್ಬಿಟ್ಟವನೇ. ಅವನಂತೂ ಫುಲ್ ಖುಷಿಯಾಗಿದ್ದಾನೆ, ಎಂಜಾಯ್ ಮಾಡ್ತಾ ಇದ್ದಾನೆ. ಆಮೇಲೆ ಇಲ್ಲಿ ಏನಂತ ಅಂದರೆ ಏಜ್ ಬಂದ್ಬಿಟ್ಟು 8 ಇಯರ್ಸ್ ಒಳಗಡೆ ಇರಬೇಕು. ಆದರೆ ನನ್ನ ಮಗಳು ಬಂದ್ಬಿಟ್ಟು 10 ಇಯರ್ಸು. ಅವಳಿಗಿಲ್ಲ ಅಂತ ಹೇಳಿದ್ರು. ಅವಳು ಮುಖ ಒಂಥರ ಮಾಡಿಕೊಂಡ್ಳು. ಸರಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕೆಲವೊಂದು ಗೇಮ್ಸ್ ಅಷ್ಟೇ ಆಡೋಕ್ಕಾಗತ್ತೆ, ಇನ್ನು ಕೆಲವೊಂದೆಲ್ಲ ಆಡೋಕ್ಕಾಗಲ್ಲ, ದೊಡ್ಡ ಮಕ್ಕಳಲ್ವಾ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವಳಿಗೇನಾಗುತ್ತೆ ಅದನ್ನೇ ಆಡ್ಕೊಳ್ಳಿ ಅಂತ ಅವಳನ್ನು ಆಟ ಆಡೋಕ್ಕೆ ಬಿಟ್ಟೆ. ನೋಡಿ, ಇದು ಬಂದ್ಬಿಟ್ಟು ರಾಗಿಲಿ ಮಕ್ಕಳಿಗೆ ಈ ಥರ ಆಟ ಆಡ್ತಾ ಇರೋದು, ರಾಗಿನಲ್ಲಿ ಆಟ ಆಡ್ತಾ ಇರೋದು. ಅವನು ಫುಲ್ ಅರ್ಜುನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದಾನೆ. ನೋಡಿ ಹಿಂಗೆ ಆಟ ಆಡ್ತಾ ಇದ್ದಾನೆ. ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ, ಅವ್ರ ಅಜ್ಜಿಗಿರೆಲ್ಲ ಬಂದಿದ್ದಾರೆ. ಅಯ್ಯೋ ದೇವರೇ, ಮಕ್ಕಳನ್ನೆಲ್ಲ ಹಿಂಗಪ್ಪ ಹಿಡಿಯೋದು ಇರುತ್ತೆ. ಒಂದು ಕ್ಷಣ ಅವ್ನ ಕಾಲು ಕೈ ಏನೂ ನಿಲ್ತಾ ಇಲ್ಲ. ಅಲ್ಬಿಟ್ಟು ಎಲ್ಲಿ ಹೋಗ್ತಾನೆ, ಇಲ್ಬಿಟ್ಟು ಅಲ್ಲಿ ಹೋಗ್ತಾನೆ, ಏನಾದರೂ ಒಂದು ಮಾಡ್ತಾನೇ ಇದ್ದಾನೆ. ಇದು ಬಂದ್ಬಿಟ್ಟು ಮುದ್ದಿನಪಳ್ಳಿ ಮೇನ್ ರೋಡಲ್ಲಿರೋದು ಬಬಲ್ಸ್ ಕಿಡ್ಸ್ ಝೋನ್ ಅಂತ. 3rd ಫ್ಲೋರು ಮುದ್ದಿನಪಳ್ಳಿ ಮೇನ್ ರೋಡಲ್ಲಿದೆ. ನೀವು ಸರ್ಚ್ ಮಾಡಿ, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಕರ್ಕೊಂಡು ಬಂದರೆ ಇಲ್ಲಿ 1 ಅವರ್ಗೆ ಇಷ್ಟಿಂದ ಚಾರ್ಜ್ ಮಾಡ್ತಾರೆ. 1 ಅವರ್ಗೆ 350. ಆಮೇಲೆ ಪ್ಯಾಕೇಜಸ್ ಎಲ್ಲ ಇರುತ್ತೆ, ಅದೆಲ್ಲ ಕಮ್ಮಿ ಆಗುತ್ತೆ. ನಾನು ಫಸ್ಟ್ ಟೈಮ್ ಬಂದಿದ್ದರಿಂದ, ನನ್ನ ಮಕ್ಕಳನ್ನಿದೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದರಿಂದ ನಾನು 350 ರುಪೀಸ್ ಒಬ್ರಿಗೆ ಕೊಟ್ಬಿಟ್ಟು ನಾನು ಅಂದರೆ ಪ್ಯಾಕೇಜ್ನ ಏನು ತೊಗೊಳ್ಳಿಲ್ಲ. ಫಸ್ಟ್ ಟೈಮ್ ಒಂದು ಸತಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಹಾಗಾಗಿ ಪ್ಯಾಕೇಜ್ ಎಲ್ಲ ಏನು ತೊಗೊಂಡೇ ಇರಲಿಲ್ಲ ನಾನು. ಆಮೇಲೆ 1 ಅವರ್ ಆದಮೇಲೆ ಅವ್ರು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಿದ್ರು, ಏನು ಅಂತ ನನಗೆ ತುಂಬ ಖುಷಿ ಆಯಿತು. ನಾನು ನಿಜವಾಗ್ಲೂ ಹಿಂಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮಕ್ಕಳನ್ನ ಆಟ ಆಡ್ಸೋಕ್ಕೆ ಒಂದು ಜಾಗ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಇದನ್ನೆಲ್ಲ ಮಾಲಲ್ಲೆಲ್ಲ ನೋಡಿದ್ದೆ ಲಾಸ್ಟು ಅಷ್ಟೇ. ಮಾಲ್ಗಳೆಲ್ಲ ಹೋದರೆ ಇರ್ತಾಯಿತ್ತು, ಹಂಗಾಗಿ ಇದನ್ನು ಖುಷಿ ಆಯಿತು. ಇಲ್ಲಿ ಎಷ್ಟೊಂದು ಗೇಮ್ಸ್ ಇದೆ, ಆ್ಯಕ್ಟಿವಿಟೀಸ್ ಇದೆ. ಮಕ್ಕಳಿಗೆ ಬ್ರೈನ್ ಡೆವಲಪ್ ಆಗೋಕ್ಕೆ ಆ್ಯಕ್ಟಿವಿಟೀಸು ಎಲ್ಲ ಇರುತ್ತೆ. ಅರ್ಜುನ್ ಅಂತೂ ಒಂದು ಕ್ಷಣವೂ ಸುಮ್ಮನೆ ಇರಲೇ ಇರಲಿಲ್ಲ. ಅವನಂತೂ ಸಖತ್ ಎಂಜಾಯ್ ಮಾಡ್ದ. 1 ಅವರ್ ಆದಮೇಲೆ ಮನೆಗೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ. ಮಳೆ ಬರ್ತಾಯಿತ್ತು, ಹಾಗಾಗಿ ಇಲ್ಲ ಇವತ್ತು ಹೋಗೋಣ ಅಂದ್ಬಿಟ್ಟು ನಾನು ಕರ್ಕೊಂಡು ಬಂದೆ. ಇಷ್ಟೊಂದು ಗೇಮ್ಸ್ಗಳಿದೆ. ಮುದ್ದಿನಪಳ್ಳಿ ಮೇನ್ ರೋಡ್ ಹತ್ರ ಇದ್ದರೆ ಬನ್ನಿ ನೋಡಿ. ಈ ಥರ ಕಾರ್ಸು ಎಲ್ಲ ಇರುತ್ತೆ, ಕಾರು ಮತ್ತು ಸ್ಕೂಟಿ ಎಲ್ಲ ಇರುತ್ತೆ. 1 ಅವರ್ಗೆ 1 ರೌಂಡು ಹೋಗೋಕ್ಕೆ ಬಿಡ್ತಾರೆ. 1 ರೌಂಡ್ ಆಡ್ಬೋದು. ಅವನು 2 ಆಟ ಆಡ್ದ, ಮತ್ತು ಇನ್ನೂ 1 ರೌಂಡ್ ಬೇಕು ಅಂತ ಹೇಳ್ದ. ಹಂಗಾಗಿ ಗಾನುದು 1 ಅವರ್ ಬೇಕಲ್ವ, ಅವಳಿಗೆ ತೊಗೊಂಡಿದ್ವಿ. ಬಟ್ ಅವಳೇನು ಆಡಲ್ಲ ಅಂತ. ಅರ್ಜುನ್ ಅಂತೂ ವೀಡಿಯೋ ಮಾಡು ಮಮ್ಮಿ, ವೀಡಿಯೋ ಮಾಡು ಅಂದ್ಬಿಟ್ಟು ಅವನೇ ಮಾತಾಡ್ತಿದ್ದ.
ಅಲ್ಲಿ ನಿಂತ್ಕೊಂಡು ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಎಲ್ರಿಗೂ ಕೇಳ್ಸಂಗೆ ಜೋರಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಯನ ಶುಭ ಡೈರೀಸ್ ಅಂತ ಹೇಳ್ತಾ ಇದ್ದ. ಆಮೇಲೆ ನೋಡಿ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ, ಮಕ್ಕಳಿಗೆ ಏನೋ ಒಂದು ಯೂಸ್ ಆಗುತ್ತೆ. ನಮಗಂತೂ ಸಖತ್ತು ಮಕ್ಳ ಜೊತೆ ಆಡಿ ಆಡಿ ಸುಸ್ತಾಗಿ ಹೋಗಿರುತ್ತೆ. ನಮಗೊಂದು ಸ್ವಲ್ಪ ಫ್ರೀಯಾಗಿ ಬಿಟ್ಟರೆ ಸಾಕಪ್ಪ ಅನ್ನಂಗೆ ಆಗ್ತಿರುತ್ತೆ. ಬಟ್ ಹಿಂಗೆಲ್ಲ ಕರ್ಕೊಂಡೋದ್ರೆ ಅವ್ರಿಗೂ ಒಂದು ಟೈಮ್ ಪಾಸ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಅವನು ಎಷ್ಟೊಂದು ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾನೆ, ಅವನು ಒಂದು ಗೇಮೂ ಬಿಡಲಿಲ್ಲ ಅಲ್ಲಿ. ಆಮೇಲೆ ಇಲ್ಲಿರೋ ಸ್ಟಾಫ್ಗಳು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಚೆನ್ನಾಗಿ ಇದು ಮಾಡ್ತಾರೆ, ಖುಷಿ ಆಯಿತು. ಹಾಗೆ 4th ಫ್ಲೋರ್ಗೆ ಹೋದರೆ ಇವ್ರದ್ದು ಪಾರ್ಟಿ ಹಾಲ್ ಇದೆ, ಮಕ್ಕಳಿಗೆ ಬರ್ತ್ಡೇಸು ಏನಾದರೂ ಇವೆಂಟ್ ಇದ್ದರೆ ಮಾಡ್ಬೋದು. ಪ್ರೊಜೆಕ್ಟರ್ ಎಲ್ಲ ಪ್ರೊವೈಡ್ ಮಾಡ್ತಾರಂತೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಬರ್ತ್ಡೇ ಪಾರ್ಟೀಸ್ಗೆಲ್ಲ ಹೋಗ್ಬೋದು, ಮೇಲ್ಗಡೆ 4th ಫ್ಲೋರಲ್ಲಿದೆ. ಇವತ್ತಿನ ವಿಡಿಯೋ ಹೀಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.